ಸಿಲಿಕಾನ್ ಸಿಟಿಯಲ್ಲಿ ಸಂಜೆಯ ವೇಳೆಗೆ ಮಳೆ ಆರ್ಭಟಿಸಿದೆ. ಆದರೆ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಮೋಡ ಮಾಡಿದಂಥ ಮೋಡಿಗೆ ಜನ ಮಂಕಾಗಿತ್ತು. ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಬೆಂಗಳೂರಿನಲ್ಲಿ ಕತ್ತಲಾಗ್ಬಿಡ್ತಾ ಅನ್ನುವಂಥ ವಾತಾವರಣ. 1 ಗಂಟೆಗೂ ಹೆಚ್ಚು ಕಾಲ ಕತ್ತಲೆ ಕಾಟವನ್ನ ಕೊಟ್ಟು ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಲೈಟ್ ಮೊರೆ ಹೋದ್ರು ಜನ. ಕಾರ್ಮೋಡದ ಕಳ್ಳಾಟದ ಬಳಿಕ ರಾಜಧಾನಿಯಲ್ಲಿ ಮಳೆ ಆರ್ಭಟಿಸಿದೆ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ವರುಣ ಆರ್ಭಟಿಸಿದ್ದಾನೆ. ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಶಾಂತಿನಗರ ಸೇರಿ ಹಲವೆಡೆ ಮಳೆ ಆರ್ಭಟಿಸಿದೆ. ವೈಟ್ ಫೀಲ್ಡ್ ಬಳಿ ಮಳೆಯಿಂದಾಗಿ ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಟ್ರಾಫಿಕ್ ಜಾಮ್ ಉಂಟಾದಂತಹ ಕಾರಣಕ್ಕಾಗಿ ವಾಹನ ಸವಾರರು ಸಂಕಟಕ್ಕೆ ಈಡಾಗಿದ್ರು. ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಏಕಾಏಕಿ ಮೋಡ ಕವಿದಂಥ ವಾತಾವರಣ ನಗರದಾದ್ಯಂತ. ಏಕಾಏಕಿ ಕತ್ತಲು ಆವರಿಸಿಕೊಂಡ್ಬಿಡ್ತು. ಅದಾದಂಥ ನಂತರದಲ್ಲಿ ಮಳೆ ಆರ್ಭಟ ಶುರುವಾಗಿತ್ತು. ಮಳೆ ಬಂತು ಅಂತಂದ್ರೆ ಸಿಲಿಕಾನ್ ಸಿಟಿನಲ್ಲಿ ಸಣ್ಣ ಮಳೆಯಾದರೂ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕಾಣಿಸ್ಕೊಂಡ್ಬಿಡುತ್ತೆ. ವಾಹನಗಳು ಸ್ಲೋ ಮೂವಿಂಗ್ ನಲ್ಲಿ ಹೋಗೋದಕ್ಕೆ ಶುರು ಮಾಡ್ತವೆ. ಯಾಕಂದ್ರೆ ಹಲವು ಕಡೆಗಳಲ್ಲಿ ನಗರದಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ. ಮಳೆಗೆ ಪೂರ್ವಭಾವಿಯಾದಂತಹ ಸಿದ್ಧತೆಯನ್ನ ಜಿಬಿಎ ಬಾಯಲ್ ಮಾತ್ರ ಹೇಳ್ತು ಅಂತ ಕಾಣಿಸುತ್ತೆ. ಆ ಸಿದ್ಧತೆಗಳು ಆದ ಹಾಗೆ ಕಾಣಿಸ್ತಾ ಇಲ್ಲ. ಸಿದ್ಧತೆಗಳು ಆಗಿದ್ದಿದ್ರೆ 1 ಗಂಟೆ 2 ಗಂಟೆ ಸುರಿದಂತಹ ಮಳೆಗೆ ರಸ್ತೆಗಳು ಜಲಾವೃತವಾಗುವಂತಹ ಸನ್ನಿವೇಶವಂತೂ ನಿರ್ಮಾಣ ಆಗೋದಿಲ್ಲ. ಡ್ರೈನೇಜ್ಗಳು ಕ್ಲೀನ್ ಆಗಿಲ್ಲ, ಡ್ರೈನೇಜ್ಗಳನ್ನ ಸರಿಪಡಿಸಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಸ್ತೆಗಳು ಜಲಾವೃತವಾಗಿದ್ದಾವೆ. ಇನ್ನು ಆ ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಬೆಂಗಳೂರಿನಲ್ಲಿ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಹೇಗೆ ಕತ್ತಲು ಆವರಿಸ್ತು ಅನ್ನೋದನ್ನ ಜನರೇ ವಿಡಿಯೋ ಮಾಡಿ ಸೆರೆ ಹಿಡಿದಿದ್ದಾರೆ. 3 ಗಂಟೆಯ ಸುಮಾರಿಗೆ ಕಗ್ಗತ್ತಲು ಆವರಿಸಿದ ರೀತಿ. ಸಂಜೆ 6 ಗಂಟೆ 7 ಗಂಟೆ ಆಗಿದೆ ಅಂತ ಅಂದ್ಕೊಳ್ಬೇಕು. ಆ ರೀತಿಯ ಕಾರ್ಮೋಡ ಇಡೀ ನಗರವನ್ನ ಆವರಿಸಿತ್ತು. ಅದಾದ ನಂತರ ಶುರುವಾಗಿದ್ದು ಮಳೆಯ ಆರ್ಭಟ. ವೈಟ್ ಫೀಲ್ಡ್ ನಲ್ಲಂತೂ ರಸ್ತೆಗಳು ಯಾವ ರೀತಿ ಜಲಾವೃತವಾದವು, ದ್ವಿಚಕ್ರ ವಾಹನ ಸವಾರರು ಹೇಗೆ ಪರದಾಡಿದ್ರು ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ.